Hello friends, welcome to my channel English with Basraj sir. My name is Basraj, an English teacher, and I request you, those who have not yet subscribed, please subscribe and press the bell button. Today I am going to teach you about uh, children, the difference between children and the children. Okay, when we are talking about things or people in general, we don't use the. For example, I am afraid of dogs, ನಾಟ್ ದ ಡಾಗ್ಸ್. ನನಗೆ ನಾಯಿಗಳು ಅಂದರೆ ಭಯ. ಅಲ್ಲಿ ದ ದ ಹೇಳೋದಿಲ್ಲ, ಬರೀ ಐ ಆಮ್ ಅಫ್ರೇಡ್ ಆಫ್ ಡಾಗ್ಸ್ ಅಂತ ಹೇಳ್ತೀನಿ. ಯಾವುದೇ ನಾಯಿ ಆಗ್ಬೋದು, ವೆದರ್ ಸ್ಟ್ರೇ ಡಾಗ್ ಆರ್ ಹೌಸ್ ಡಾಗ್. ಹಾಗೆಯೇ ದ ಚಿಲ್ಡ್ರನ್ ಆರ್ ಫಾಂಡ್ ಆಫ್ ಸ್ವೀಟ್ಸ್. ಮಕ್ಕಳಿಗೆ ಸಿಹಿ ಅಂದರೆ ಇಷ್ಟ, ನಾಟ್ ದ ಸ್ವೀಟ್ಸ್. ಡಾಕ್ಟರ್ಸ್ ಆರ್ ಪೇಯ್ಡ್ ಮೋರ್ ದ್ಯಾನ್ ಟೀಚರ್ಸ್. ಇಲ್ಲಿ ಡಾಕ್ಟರ್ಸ್ ಅಂತ ಹೇಳಲ್ಲ, ದಿ ಟೀಚರ್ಸ್ ಅಂತ ಹೇಳಲ್ಲ. ಡಾಕ್ಟರ್ಗಳಿಗೆ ಟೀಚರ್ಗಳಿಗಿಂತ ಹೆಚ್ಚು ಸಂಬಳ ಕೊಡ್ತಾರೆ. ಡು ಯು ಕಲೆಕ್ಟ್ ಸ್ಟ್ಯಾಂಪ್ಸ್? ನಾಟ್ ದ ಸ್ಟ್ಯಾಂಪ್ಸ್. ಕ್ರೈಮ್ ಈಸ್ ಎ ಪ್ರಾಬ್ಲಮ್ ಇನ್ ಮೋಸ್ಟ್ ಬಿಗ್ ಸಿಟೀಸ್. ದ ಕ್ರೈಮ್ ಅಂತ ಹೇಳಲ್ಲ, ಕ್ರೈಮ್ ಈಸ್ ಎ ಪ್ರಾಬ್ಲಮ್ ಇನ್ ಮೋಸ್ಟ್ ಬಿಗ್ ಸಿಟೀಸ್. ದೊಡ್ಡ ದೊಡ್ಡ ನಗರಗಳಲ್ಲಿ ಅಪರಾಧ ಒಂದು ದೊಡ್ಡ ಸಮಸ್ಯೆ. ಲೈಫ್ ಈಸ್ ಚೇಂಜ್ಡ್ ಎ ಲಾಟ್ ಇನ್ ದ ಲಾಸ್ಟ್ 30 years. ಇಲ್ಲಿ ಲೈಫ್ ಅಂತ ಹೇಳ್ತೀವಿ, ನಾಟ್ ದ ಲೈಫ್ ಅಂತ ಹೇಳೋದಿಲ್ಲ. ದ ಲೈಫ್ ಅನ್ನಲ್ಲ, ಓನ್ಲಿ ಲೈಫ್ ಅಂತ ಹೇಳ್ತೀವಿ. ಜನರಲ್ ಆಗಿ ಹೇಳ್ಬೇಕಾದ್ರೆ, ಡು ಯು ಆಫನ್ ಲಿಸನ್ ಟು ಕ್ಲಾಸಿಕಲ್ ಮ್ಯೂಸಿಕ್? ಇಲ್ಲಿ ಡು ಯು ಆಫನ್ ಲಿಸನ್ ಟು ಕ್ಲಾಸಿಕಲ್ ಮ್ಯೂಸಿಕ್, ದ ಕ್ಲಾಸಿಕಲ್ ಮ್ಯೂಸಿಕ್ ಅಂತ ಹೇಳೋದಿಲ್ಲ. ಡು ಯು ಲೈಕ್ ಚೈನೀಸ್ ಫುಡ್? ಮೈ ಫೇವ್ರೆಟ್ ಸ್ಪೋರ್ಟ್ ಈಸ್ ಫುಟ್ಬಾಲ್, ದ ಫುಟ್ಬಾಲ್ ಅಂತ ಹೇಳೋದಿಲ್ಲ. ಮೋಸ್ಟ್ ಪೀಪಲ್ ಲೈಕ್ ಟಾಮ್, ಇಲ್ಲಿ ದ ಮೋಸ್ಟ್ ಪೀಪಲ್ ಅಂತ ಹೇಳೋದಿಲ್ಲ. ಐ ಲೈಕ್ ವರ್ಕಿಂಗ್ ವಿತ್ ಪೀಪಲ್ ಅಂತ ಹೇಳ್ತೀವಿ. ಐ ಲೈಕ್ ವರ್ಕಿಂಗ್ ವಿತ್ ಪೀಪಲ್ ಹೂ ಆರ್ ಲೈವ್ಲಿ. ಐ ಲೈಕ್ ದ ಪೀಪಲ್ ಹೂ ವರ್ಕ್ ವಿತ್ ಅಂತ ಹೇಳ್ತೀವಿ. ಹಾಗೆಯೇ ಡು ಯು ಲೈಕ್ ಸ್ಟ್ರಾಂಗ್ ಬ್ಲ್ಯಾಕ್ ಕಾಫಿ? ಡಿಡ್ ಯು ಲೈಕ್ ದ ಕಾಫಿ I had served yesterday? Did you like the coffee I served yesterday? ಆವಾಗ ದಾ ಹೇಳ್ತೀವಿ ನಾವು. ನೋಡಲ್ಲ ಸ್ನೇಹಿತರೆ, ಹೀಗೆ ನಾವು ಜನರಲ್ ಆಗಿ ಮಾತಾಡುವಾಗ ದಾ ಬಳಸಬಾರ್ದು. ಪರ್ಟಿಕ್ಯುಲರ್ ಮಾತಾಡಿದ್ರೆ ಅವಾಗ ದಾ ಬಳಸ್ಬೋದು. ಗ್ರೂಪ್, ಐ ಟುಕ್ ದ ಬಾಯ್ಸ್ ಟು ಎ ಝೂ ಅಂತ ಹೇಳ್ತೀವಿ, ಆವಾಗ ನಾವು ದಾ ಬಳಸ್ತೀವಿ. ಓಕೆ, ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರೆಯದೆ